ಹನಿ ಟ್ರ್ಯಾಪ್ಗೆ ಸಿಲುಕಿ ವಿವಾಹಿತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನೆಯಲ್ಲಿಯೇ ನೇಣಿಗೆ ಶರಣಾಗಿರುವಂತಹ ಯುವಕ ಬಾಲಾಜಿ ಸಿಂಗ್, 30 ವರ್ಷದ ಬಾಲಾಜಿ ಸಿಂಗ್ ಆತ್ಮಹತ್ಯೆಗೆ ಶರಣಾಗಿದ್ದಂತಹ ವಿವಾಹಿತ. ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಬಳ್ಳಾಪುರದ ಈ ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರ. ಮದುವೆಯಾಗಿ ಮಗು ಇದ್ರು ಬೇರೊಬ್ಬಳ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದ. ಗಾಯತ್ರಿ ಎಂಬಾಕೆ ಜೊತೆ ಸದಾ ಫೋನ್ನಲ್ಲಿ ಬ್ಯುಸಿಯಾಗಿ ಇರ್ತಾ ಇದ್ದ. ಇದೇ ವಿಚಾರಕ್ಕೆ ಹಲವು ಬಾರಿ ಮನೆಯಲ್ಲಿ ಗಲಾಟೆಗಳು ಕೂಡ ಆಗಿದೆ. ಗಾಯತ್ರಿಯಿಂದ ಬಾಲಾಜಿಗೆ ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡಲಾಗ್ತಾ ಇದೆಯಾ? ಇದೇ ವಿಷಯಕ್ಕೆ ನಿನ್ನೆ ಯುವತಿಯೊಂದಿಗೆ ಜಗಳವಾಡಿದಂತಹ ಬಾಲಾಜಿ ನಂತರ ಮನೆಯಲ್ಲಿ ನೇಣು ಹಾಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಗುಡಿಬಂಡೆ ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಹನಿ ಟ್ರ್ಯಾಪ್ ಮತ್ತು ಬ್ಲ್ಯಾಕ್ ಮೇಲ್ ಆರೋಪದ ಹಿನ್ನೆಲೆಯಲ್ಲಿ ವಿವಾಹಿತ ಇದೀಗ ನೇಣಿಗೆ ಶರಣಾಗಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಬಾಲಾಜಿ ಸಿಂಗ್ಗೆ ಮದುವೆ ಆಗಿದ್ರು ಮತ್ತೊಬ್ಬಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ಮೊದಲನೇ ತಪ್ಪು. ಆ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹನಿ ಟ್ರಾಪ್ಗೆ ಒಳಗಾಗಿದ್ದೀನಿ ಅನ್ನೋದು ಗೊತ್ತಾಯ್ತಾ? ಏನ್ ಕತೆ ಅಂತ? ರಮ್ಯಾ, ಏನು ಖಂಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಘಟನೆ ಒಂದು ನಡೆದಿರ್ತಕ್ಕಂಥದ್ದು. ಹನಿ ಟ್ರಾಪ್ ಮತ್ತು ಬ್ಲ್ಯಾಕ್ ಮೇಲ್ ಆರೋಪದ ಹಿನ್ನೆಲೆಯಲ್ಲಿ ವಿವಾಹಿತ ಯುವಕ ಏನು ನೇಣು ಬಿದ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿರ್ತಕ್ಕಂಥದ್ದು. ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ನಿವಾಸಿ ಬಾಲಾಜಿ ಸಿಂಗ್, 30 ವರ್ಷದ ಈತ ಈಗ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮೃತ ಬಾಲಾಜಿ ಸಿಂಗ್ಗೆ ಈಗಾಗಲೇ ಮದುವೆ ಆಗಿತ್ತು. ಅದು ಕೂಡ ಒಂದು ಗಂಡು ಮಗು ಸಹ ಇದೆ. ಈತ ಶಿಡ್ಲಘಟ್ಟ ಮೂಲದ ಗಾಯತ್ರಿ ಎಂಬಾಕೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಅನ್ನಲಾಗ್ತಾ ಇದೆ. ಯಾಕಂದ್ರೆ ಮೂಲಗಳ ಪ್ರಕಾರ ಬಾಲಾಜಿ ಸಿಂಗ್ ಯಾವಾಗ್ಲೂ ಗಾಯತ್ರಿ ಎಂಬಾಕೆ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಇರ್ತಾ ಇದ್ದ. ಇದೇ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಆಕೆಯೊಂದಿಗೆ ಮಾತಾಡ್ತಾ ಇದ್ದ. ಇದೇ ವಿಚಾರವಾಗಿ ಮನೆಯಲ್ಲಿ ಕೂಡ ಹಲವು ಬಾರಿ ಗಲಾಟೆ ಕೂಡ ನಡೆದಿತ್ತು. ಇತ್ತೀಚೆಗೆ ದಿನಗಳಲ್ಲಿ ಗಾಯತ್ರಿ ಮತ್ತು ಬಾಲಾಜಿಗೂ ಕೂಡ ಹನಿ ಟ್ರ್ಯಾಪ್ ಮಾಡಿ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಳು ಎಂಬತಕ್ಕಂತ ಆರೋಪ ಕೇಳಿಬಂದಿರ್ತಕ್ಕಂಥದ್ದು. ಇನ್ನು ಈ ಆರೋಪ ಕೇಳಿಬಂದಿದ್ದು ನಿನ್ನೆ ಕೂಡ ಬಾಲಾಜಿ ಸಿಂಗ್ ಮತ್ತೆ ಗಾಯತ್ರಿ ನಡುವೆ ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿತ್ತು. ಇದರಿಂದ ಮನನೊಂದ ಬಾಲಾಜಿ ಸಿಂಗ್ ತನ್ನ ಮನೆಯಲ್ಲೇ ನೇಣು ಮುದ್ಕೊಂಡು ಇವತ್ತು ಆತ್ಮಹತ್ಯೆಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ವಿಷಯ ತಿಳಿದ ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಕೆಗೂ ಕೂಡ ಒಂದು ಮದುವೆ ಆಗಿ 2 ಮಕ್ಕಳಿದ್ದಾರೆ. ಆತನಿಗೂ ಕೂಡ ಮದುವೆ ಆಗಿ ಮಕ್ಕಳಿದ್ದಾರೆ. ಆದ್ರೂ ಸಹ ಈ ರೀತಿಯಾಗಿ ಅಕ್ರಮ ಸಂಬಂಧ ಇಟ್ಕೊಂಡು ಈ ರೀತಿಯಾಗಿ ನೇಣಿಗೆ ಶರಣಾಗಿರ್ತಕ್ಕಂಥ ದುರಂತ ಅಂತ ಹೇಳ್ಬೋದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಆಯ್ತು ಸರ್, ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಎಲ್ಲಿಂದ ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಈ